ಇದು ಫೀಡ್ ಇದೇ ತರ ಫೀಡ್ ಮಾಡ್ತೀವಿ ನಾವು, ಅದರಲ್ಲಿ ಅದು ಸೇರಿಸ್ಬಿಡ್ತೀವಿ. ಅದನ್ನ ಪೌಡರ್ ಹಾಕಿದ್ರೆ ಮುಗ್ದೋಯ್ತು. ಓಕೆ, ತೋರಿಸಿ ಸರ್ ನೋಡೋಣ ಹೆಂಗ್ ತಿನ್ನುತ್ತೆ. ಹಾಯ್ ಸರ್, ನಮಸ್ತೆ. ನಮಸ್ತೆ ಅಬ್ದುಲ್ ಅವರೇ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ನಿಮ್ಮ ಕುರಿಗಳು ಸಾಕಾಣಿಕೆ ನೋಡಿ ತುಂಬಾ ಖುಷಿ ಅನ್ಸಿತ್ತು ಸರ್. ಬಕ್ರೀದ್ ಬ್ಯಾಚ್ ಇದೆಲ್ಲ ವಿಡಿಯೋ ಮಾಡಿದ್ದೆ ನಾನು. ಸೊ ಬೆಳವಣಿಗೆ ನೋಡಿ ಯಾವ ತರ ಇದೆ ಅಂತ, ಒಂದೊಂದು ಹುಲಿ ತರ ಇದಾವೆಲ್ಲ ಸರ್. ಈಗ ನೀವು ಕುರಿ ಸಾಕಾಣಿಕೆಯಲ್ಲಿ ಯಾವ ತರ ಸರ್, ಏನ್ ಸಮಸ್ಯೆಗಳೆಲ್ಲ ಎದುರಿಸ್ತಾ ಇದ್ರಿ? ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನೀವೇ ಎಲ್ಲ ಮಾಡ್ತಾ ಇರೋದಲ್ಲ ಫಾರ್ಮ್ ಮೇಂಟೆನೆನ್ಸ್ ಎಲ್ಲ. ಸೊ ಯಾವ ತರ ಮೇಂಟೈನ್ ಮಾಡ್ತಾ ಇದ್ರಿ? ನಾನು ಮೆಹಮೂದು. ಓಕೆ, ಫಾರ್ಮ್ ನಲ್ಲಿ ನಾನೇ ಕೇರ್ ಟೇಕರ್, ನಾನೇ ನೋಡ್ಕೊಂತಾ ಇರೋದು ಮರಿಗೆಲ್ಲ. ಮೊದ್ಲು ಏನಿದೆ ಅಂದ್ರೆ ನಮ್ಮ ಹತ್ರ ಒಂದು 90 ಶೀಪ್ಸ್ ಇತ್ತು, 90 ಅನಿಮಲ್ಸ್ ಇತ್ತು, ಶೀಪ್ ಗೋಟ್ ಎಲ್ಲ ಸೇರಿಸಿ 90 ಇತ್ತು. ಅದಕ್ಕೇನಾಗಿತ್ತು ಅಂದ್ರೆ ಡೈಲಿ ಪ್ರತಿದಿನ ಅವ್ರಿಗೆ ಲಿವರ್ ಟಾನಿಕ್ ಹಾಕ್ಬೇಕು, ಕ್ಯಾಲ್ಸಿಯಂ ಟಾನಿಕ್ ಹಾಕ್ಬೇಕು, ಏನ್ ಅವ್ರಿಗೆ ಅವಶ್ಯಕತೆ ಇರುತ್ತೆ ಅದೆಲ್ಲ ಹಾಕ್ಬೇಕು. ಒನ್ ಡೇಟ್ ಲಿವರ್ ಟಾನಿಕ್ ಇರುತ್ತೆ, ಒನ್ ಡೇಟ್ ಕ್ಯಾಲ್ಸಿಯಂ ಟಾನಿಕ್ ಇರುತ್ತೆ. ಆ ಡೇಟ್ಗೆ ಹಾಕ್ಲೇಬೇಕಂದ್ರೆ ಹಾಕ್ಲೇಬೇಕು. ಮಿಸ್ ಮಾಡಿದ್ರೆ ಗ್ರೋತ್ ಬರಲ್ಲ, ನಮ್ಗೆ ತೊಂದರೆ ಬರುತ್ತೆ. ಡೈಜೆಷನ್ ಸರಿಯಾಗಿ ಆಗಲ್ಲ, ಸರಿಯಾಗಿ ಮೇಯಿಸಲ್ಲ ಮರಿ, ಸರಿಯಾಗಿ ಊಟ ಇಡ್ಸಲ್ಲ, ಬಿಡ್ತಾನೆ, ಅರ್ಧ ಬಿಡ್ತಾನೆ. ಅದು ನಮ್ಗೆ ಅದು ಲಾಸ್. ಅದು ಅಲ್ವಾ, ತಿನ್ನಿಲ್ಲ ಅಂದ್ರೆ ಅದು ಲಾಸ್. ಒಂದ್ಸಲಿ ಒಂದ್ ಪ್ಲೇಟ್ ಮುಂದೆ ಹೋಯ್ತು, ಅವ್ನ್ ಮೇಲೆ ಸ್ಟಾರ್ಟ್ ಮಾಡ್ಬಿಟ್ಟು ಬಿಟ್ರೆ ಅದ್ ನಮ್ಗೆ ಲಾಸ್ ಅದು ಅಲ್ವಾ. ಸೊ ಏನಂತಾರೆ ಸರ್, ಏನ್ ಸಾಧ್ಯ ರೈತರಿಗೆ ಈ ತರ ಮಾಡಿದ್ರು ಒಳ್ಳೆ ಬೆಳವಣಿಗೆ ಬಂದ್ರೆ ಅವ್ರಿಗೆ ಲಾಭ ಆಗುತ್ತೆ? ಏನೇನಿದೆ ಸರ್ ಅವೆಲ್ಲ ತಿಳಿಸ್ಕೊಡಿ. ನಾವೇನ್ ಮಾಡ್ತೀವಿ ಅಂದ್ರೆ ಅದೇ ಮೊದ್ಲಿ ಲಿವರ್ ಟಾನಿಕ್ ಆಗ್ತಾ ಇದ್ವಿ, ಕ್ಯಾಲ್ಸಿಯಂ ಟಾನಿಕ್ ಆಗ್ತಾ ಇದ್ವಿ, ಅದಕ್ಕೆ ಬೇರೆ ಬೇರೆ ಸಿರಪ್ಸ್, ಮಲ್ಟಿ ವಿಟಾಮಿನ್ ಸಿರಪ್ಸ್ ಎಲ್ಲ ಆಗ್ತಾ ಇದ್ವಿ. ನಾವ್ ಇವಾಗ ಏನ್ ಮಾಡಿದ್ವಿ, ಫುಡ್ ಜೊತೆ ಆಗ್ತಾ ಇದ್ವಿ, ಫುಡ್ ಜೊತೆನೆ ಆಗ್ತಾ ಇದ್ವಿ. ಆಮೇಲೆ ಯಾವ ತರ ಚೇಂಜಸ್? ಆಮೇಲೆ ಏನ್ ಮಾಡಿದ್ರಂತೆ, ಅದು ಇಲ್ಲ ನೋಡ್ಬಿಟ್ಟು ತೊಂದರೆ ಬರ್ತಾ ಇದಲ್ಲ ಅಂತ ಒಂದ್ ಪ್ರಾಡಕ್ಟ್ ಮೇಲೆ ಕೆಲಸ ಮಾಡಿದೀವಿ. ಇದ್ ಬಂದ್ಬಿಟ್ಟು ರ್ಯಾಮ್ ಬೂಸ್ಟ್ ಅಂತ. ಇದ್ರಲ್ಲಿ ಎಲ್ಲಾ ಸೇರಿಸ್ಬಿಟ್ಟಿದೀವಿ ನಾವು. ಇದ್ರಲ್ಲಿನೇ ಬೈಪಾಸ್ ಫ್ಯಾಟ್ ಇದೆ, ಕ್ಯಾಲ್ಸಿಯಂ ಟಾನಿಕ್ ಇದೆ, ಲಿವರ್ ಟಾನಿಕ್ ಇದೆ, ಇದರಲ್ಲಿ ಪ್ರೋಟೀನ್ ಅಮಿನೋ ಆಸಿಡ್ಸ್ ಇದೆ, ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇದೆ. ಇದು ಏನೇನ್ ಮಿನರಲ್ಸ್ ಬೇಕು, ವಿಟಾಮಿನ್ಸ್ ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೆವೆಲ್ ನಲ್ಲಿ ಕೆಲಸ ಮಾಡಿ ನಮ್ಮ ಫಾರ್ಮ್ ನಲ್ಲಿ ಮರಿಗೆಲ್ಲ ಟೆಸ್ಟ್ ಮಾಡಿದೀವಿ. ಸೈಡ್ ಎಫೆಕ್ಟ್ ಏನಿಲ್ಲ, ನ್ಯಾಚುರಲ್ ಎಲ್ಲ ನ್ಯಾಚುರಲ್. ಆಮೇಲೆ ಮ್ಯಾನುವಲ್ ಆಗಿ ಎಲ್ಲ ಟಾನಿಕ್ ಹಾಕ್ಬೇಕಂಬ ಗೊಂದಲ ಏನಿಲ್ಲ. 2-3 ಗಂಟೆ ಎಲ್ಲ ಕೆಲಸ ಎಲ್ಲ ಆರಾಮಾಗಿ ಉಳಿತಾಯ ಆಗುತ್ತೆ. ಬರೀ ಜಸ್ಟ್ ಈ ಫೀಡ್ ಅಲ್ಲಿ ಹಾಕಿ ಕೊಟ್ರೆ ಮುಗಿದೈತೆ ಅಷ್ಟೇ ಅಲ್ವಾ. ಇವಾಗ ಮಾಡಿದಾರಲ್ವಾ ಇದು ಇಮ್ರಾನ್ ಬೈ. ಇದು ಫೀಡ್ ಇದೇ ತರ ಫೀಡ್ ಮಾಡ್ತೀವಿ ನಾವು, ಅದರಲ್ಲಿ ಅದು ಸೇರಿಸ್ಬಿಡ್ತೀವಿ. ಅದನ್ನ ಪೌಡರ್ ಹಾಕಿದ್ರೆ ಮುಗ್ದೋಯ್ತು. ಓಕೆ, ತೋರಿಸಿ ಸರ್ ನೋಡೋಣ ಹೆಂಗ್ ತಿನ್ನುತ್ತೆ ಅಂತ ಗೊತ್ತಾಗಬೇಕಲ್ವಾ ನಿಮ್ಮ ಹತ್ರ ಇರುವಂತ ಶಿಪ್ ಎಲ್ಲ. ಓಕೆ, ತುಂಬಾ ಇಷ್ಟಪಟ್ಟೆಲ್ಲ ತಿನ್ನುತ್ತೆ ಅಲ್ವಾ? ಹೌದು. ಓಕೆ, 10 ನಿಮಿಷದಲ್ಲಿ ಒಂದು ಅರ್ಧ ಕೆಜಿ ಹಾಕ್ತಿವಿ. ನಾವ್ ಹೆಂಗಂದ್ರೆ ನಾವು ಸ್ಟಾರ್ಟ್ ಮಾಡೋದು ಚಿಕ್ಕನಲ್ಲಿ, ಚಿಕ್ಕ ಕ್ವಾಂಟಿಟಿನಲ್ಲಿ ಸ್ವಲ್ಪ 100 ಗ್ರಾಮ್ಸ್ ಸ್ಟಾರ್ಟ್ ಮಾಡ್ತೀವಿ. ಒಂದ್ 15 ದಿನ ಆದ್ಮೇಲೆ ಒಂದ್ ಚೆನ್ನಾಗಿ ತಿಂತಾ ಇದ್ದಾರೆ ಅಂದ್ರೆ ಒಂದ್ 200 ಗ್ರಾಮ್ಸ್ ಮಾಡ್ತೀವಿ. ಒಂದ್ ತಿಂಗಳಾದ್ಮೇಲೆ ಒಂದ್ 300 ಗ್ರಾಮ್ಸ್ ಮಾಡ್ತೀವಿ. ಆ ತರ ರೇಸ್ ಮಾಡ್ಕೊಂಡು ಹೋಗಿ ಒಂದ್ 500 ಗ್ರಾಮ್ಸ್ಗೆ ಲಾಸ್ಟ್ ಅಂದ್ರೆ 700 ಗ್ರಾಮ್ಸ್ಗೆ ಸ್ಟಾಪ್ ಮಾಡಿಬಿಡ್ತಾರೆ. ಹಾಕಿದ ತಕ್ಷಣ ಅವ್ನು 5 ನಿಮಿಷ, ಒಂದು 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ಫಿನಿಶ್ ಮಾಡ್ಬೇಕು ಅವನು. ಆ ತರ ಇಲ್ಲ. ಬಿಟ್ಟಾದಾನೆ ಅಂದ್ರೆ ಅವ್ನಿಗೆ ಸರಿಯಾಗಿ ಎದ್ಗೂ ಆಗ್ತಾ ಇಲ್ಲ ಅಂತ, ಅವ್ನು ಇಷ್ಟ ಪಡ್ತಾ ಇಲ್ಲ ಅದು. ಸರ್, ಈಗ ನೀವು ರ್ಯಾಮ್ ಬೂಸ್ಟ್ ಎಲ್ಲ ಹಾಕಿದ್ಮೇಲೆ ಸರ್, ಇದು ಹಾಕಿದ್ಮೇಲೆ ಯಾವ ತರ ಬೆಳವಣಿಗೆ ಬರ್ತಾ ಇದೆ? ಬೆಳವಣಿಗೆ ಸರ್ ಮರಿ ಸರ್, ಈಗ ಯಾವ ತರ ನೀವು ಯೂಸ್ ಮಾಡ್ತಾ ಇದ್ರಿ ಇದನ್ನ? ನಾವು ಇದು ಫೀಡ್ ನಲ್ಲಿ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀವಿ. ಫೀಡ್ ನಲ್ಲಿ ರ್ಯಾಮ್ ಬೂಸ್ಟ್ ಮಾಡ್ತಾ ಇದೀವಿ. ಓಕೆ ಸರ್, ಯಾವ ತಳಿಗೆ ಹಾಕೊಡ್ಬೋದು ಇದನ್ನ? ಯಾವ ತರ ಬೆಳವಣಿಗೆ? ಎಲ್ಲ ತಳಿ ಕೊಡ್ಬೋದು ಸರ್. ರಿಸಲ್ಟ್ ಸ್ವಲ್ಪ ವೇರಿ ಆಗುತ್ತೆ ತಳಿ ಮೇಲೆ. ಈ ಮರಿ ನೋಡಿ, ಫ್ರೇಮ್ ಜಾಸ್ತಿ ದೊಡ್ಡದಿದೆ. ಹೌದು. ಈ ಮರಿ ಒಂದ್ 5 ಕೆಜಿ 6 ಕೆಜಿ ಕೊಡ್ತಾನೆ. ಮರಿಗೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ವೆಯ್ಟ್ ಬರುತ್ತೆ, ಯಾಕಂದ್ರೆ ಫ್ರೇಮ್ ಇಲ್ಲ ಅದಕ್ಕೆ. ಚಿಕ್ಕ ಮರಿ ಬ್ರೀಡ್ ಆ ತರ ಅದು. ನಾವು ಅದು ಗೋಡ್ಸ್ಗೆಲ್ಲ ಹಾಕ್ತಾ ಇದೀವಿ. ಅವ್ರು ಚೆನ್ನಾಗಿ ಎಲ್ಲರಿಗೂ ಹಾಕ್ಬಹುದು ಸರ್. ಎಲ್ಲದಕ್ಕೂ 3 ತಿಂಗಳು ಸೈಕಲ್ ಮಾಡ್ತಾರಲ್ಲ, ಅವ್ರನ್ನು ಹಾಕಿ ಬಂದ್ರೆ ಅವ್ರಿಗೂ ಸ್ವಲ್ಪ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಸರ್, ಈ ತರ ಇದ್ರಲ್ಲಿ ಏನು ಸೈಡ್ ಎಫೆಕ್ಟ್ ಏನಿಲ್ಲ? ನ್ಯಾಚುರಲ್. ಹ್ಯೂಮನ್ಸ್ಗೂ ಏನಾಗಲ್ಲ. ಅದು ಸ್ಟೀರಾಯ್ಡ್ಸ್ ಕೊಟ್ಬಿಟ್ಟಿದೀವಿ, ಅವ್ರು ತಿಂದ್ರೆ ಏನಾಗ ಬ್ರಾಯ್ಲರ್ ಚಿಕನ್ ಕೊಡ್ತಾರಲ್ವಾ ಇವಾಗ, ತಿನ್ಬಾರ್ದು ಅಂತ ಡಾಕ್ಟರ್ಸ್ ಹೇಳ್ತಾ ಇರ್ತಾರಲ್ವ. ಅವ್ರು ಆಂಟಿಬಯೋಟಿಕ್ ಜಾಸ್ತಿ ಕೊಡ್ತಾ ಇದಾರೆ, ಸ್ಟೀರಾಯ್ಡ್ಸ್ ಕೊಡ್ತಾ ಇದಾರೆ, ನಮ್ಗೂ ಒಂದು ತೊಂದರೆ ಬರುತ್ತೆ ಅಂತ ಹೇಳ್ತಾರೆ. ಮರಿ ಆತರ ಏನ್ ನಮ್ಗೂ ಏನ್ ಪ್ರಾಬ್ಲಮ್ ಬರಲ್ಲ, ಮರಿಗೂ ಏನ್ ಪ್ರಾಬ್ಲಮ್ ಬರಲ್ಲ. ರೈತರು ತಗೊಂಡವ್ರಿಗೆ ರೈತರಿಗೂ ಒಳ್ಳೆ, ಮರಿಗೂ ಒಳ್ಳೆ. ನಮ್ ಫಸ್ಟ್ ಏನಾಗಿರೋದು ನೋಡಿ, ಇವಾಗ ಪಿಚ್ಚಿಗೆ ಏನ್ ಬರ್ತಾ ಇದೆ, ಹೆಂಗ್ ಬರ್ತಾ ಇದೆ ಅಲ್ವಾ? ಒಂದೇ ಸೈಜ್ ನಲ್ಲಿ ಶೈನಿಂಗ್ ಪಿಚ್ಚಿಗೆ, ಇದೇ ಪರ್ಫೆಕ್ಟ್ ಡೈಜೆಷನ್ ಇದು. ಅದೇ ನೋಡ್ತಾ ಇರೋದು ನಾವು, ಮೊದ್ಲೇ ನೋಡೋದು ಅದೇ ಅಲ್ವಾ? ಲೂಸ್ ಮೋಷನ್ ಆಯ್ತು ಅಂದ್ರೆ ತೊಂದರೆ ಆಗುತ್ತೆ, ತೊಂದರೆ ಬರುತ್ತೆ. ಲೂಸ್ ಮೋಷನ್ ಒಂದ್ಸಲಿ ಬಂದ್ರೆ ನೀವು 3 ತಿಂಗಳದ್ ಮಾಡ್ದಿರೋದು ಎಲ್ಲಾ ಪ್ರಯತ್ನಗಳು ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಒಂದ್ ವಾರ ಅವ್ನು ಲೂಸ್ ಮೋಷನ್ ಅಲ್ಲಿ ಇದ್ರೆ ಎಲ್ಲ ವೆಸ್ಟ್ ಆಗ್ಬಿಡುತ್ತೆ. ಸರ್, ರ್ಯಾಮ್ ಬೂಸ್ಟ್ ಬಗ್ಗೆ ರೈತರಿಗೆ ಇದ್ರ ಬಗ್ಗೆ ಏನಂತ ಹೇಳ್ತಾರೆ? ತಗೊಳ್ಳಿ, ಒಳ್ಳೆ ಪ್ರಾಡಕ್ಟ್ ಇದೆ, ನಾವು ಯೂಸ್ ಮಾಡಿದೀವಿ, ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ, ನಿಮ್ಗೂ ಒಳ್ಳೆ ರಿಸಲ್ಟ್ ಬರುತ್ತೆ.
ಖಂಡಿತ ಅಂತೀರಾ? ಖಂಡಿತ. ಓಕೆ 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 ಸರ್, ಥ್ಯಾಂಕ್